ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಯೂಟ್ಯೂಬ್ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ವಾಟ್ ಆಲ್ ಫುಟ್ವೇರ್ ಕಲೆಕ್ಷನ್, ಶೂ ಕಲೆಕ್ಷನ್ ಐ ಹ್ಯಾವ್ ಅಂತ, ಯಾವ್ಯಾವುದು ಶೂಸ್ ನನ್ನ ಹತ್ರ ಇದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಇವತ್ತಿನ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ನಿಮಗೆ ತೋರಿಸ್ತಾ ಇರೋ ನಂದು ಫಸ್ಟ್ ಶೂ ಯಾವುದಪ್ಪ ಅಂದರೆ ಪೂಮಾ ಬ್ರ್ಯಾಂಡು. ಲೈಕ್ ನಾನು ಇದನ್ನು ರೀಸೆಂಟಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಅವ್ರದ್ದು ಒಫಿಷಿಯಲ್ ವೆಬ್ಸೈಟಲ್ಲಿ ಇದು 7,000 8,000 ತೋರಿಸ್ತಿತ್ತು. ಡ್ಯೂ ಟು ಸೇಲ್ ದಟ್ ಈಸ್ ಹ್ಯಾಪ್ನಿಂಗ್ ಇನ್ ಪೂಮಾ, ಐ ಹ್ಯಾವ್ ಗಾಟ್ ಇಟ್ ಫಾರ್ 3,500 ಏನೋ ಕೊಟ್ಟು ತೊಗೊಂಡಿದ್ದು, 3,500 ಕೊಟ್ಟು. ಸೊ ಇದು ಲೈಕ್ ನನಗೆ ಯೂಶ್ವಲಿ ಪರ್ಪಲ್ ಕಲರ್ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಪರ್ಪಲ್ ಕಲರ್ ಸ್ವಲ್ಪ ಇದಿತ್ತು, ಮತ್ತು ಮಲ್ಟಿ ಕಲರ್ ಇರೋದ್ರಿಂದ ನನಗೊಂಥರ ಈ ಥರ ಶೂ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇನ್ನೂ ಇದನ್ನು ಯೂಸ್ ಮಾಡಿಲ್ಲ ಹಾಕ್ಕೊಂಡು. ಸೊ ಯೂಸ್ ಮಾಡಬೇಕು. ರೀಸೆಂಟ್ಲಿ ಆಗೇ ಪರ್ಚೇಸ್ ಮಾಡಿರೋದ್ರಿಂದ ಇದನ್ನು ಯೂಸ್ ಇನ್ನೂ ಮಾಡಿಲ್ಲ. ಸೊ ಸೊ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದು ಕ್ಯಾಶುವಲ್ಸು. ನನ್ನ ಹತ್ರ ಒಂದೇ ಇರೋದು ಸದ್ಯಕ್ಕೆ. ಈ ಥರ ಇದೆ, ಲೈಕ್ ಗ್ರೇ ಕಲರು. ಇದು ಆ್ಯಕ್ಚುಲಿ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ತುಂಬ ವರ್ಷ ಆಯಿತು ತೊಗೊಂಡು, ಬಟ್ ಅದನ್ನು ಹಾಕಿರೋದು ನಾನು ಕೇವಲ ಒಂದು 3-4 ಸಲ ಹಾಕಿದ್ದೀನಿ. ಫನಿ ಸ್ಟೋರಿ ಏನಂತ ಹೇಳಿದ್ರೆ, ನಾನು ಈ ಕ್ಯಾಶುವಲ್ಸ್ ತೊಗೊಂಡಾದ್ಮೇಲೆ 1-2 ಸಲ ಹಾಕಿದ್ದೆ. ಆಮೇಲೆ ನಂದು ಫಾರ್ಮಲ್ ಪ್ಯಾಂಟ್ ಯಾವುದು ಫಿಟ್ ಆಗ್ತಿರ್ಲಿಲ್ಲ. ಸೊ ಫಾರ್ಮಲ್ ಪ್ಯಾಂಟ್ ತೊಗೊಂಡಾದ್ಮೇಲೆ ಈ ಶೂನ ಹಾಕೋಣ ಅಂದ್ಕೊಂಡೆ. ಆಮೇಲೆ ಫಾರ್ಮಲ್ ಪ್ಯಾಂಟ್ನ ನಾನು ಮಲ್ಲೇಶ್ವರಂ ಶಾಪಿಂಗ್ ಹೋದಾಗ ತೊಗೊಂಡು ಬಂದು ಇಟ್ಟಿದ್ದೆ. ಆವಾಗ ಫಾರ್ಮಲ್ ಶರ್ಟ್ ಇರಲಿಲ್ಲ. ಸೊ ಆಮೇಲೆ ಫಾರ್ಮಲ್ ಶರ್ಟ್ನ ಪರ್ಚೇಸ್ ಮಾಡಿ ತಂದು ಇಟ್ಕೊಂಡೆ. ಇವಾಗ ಫೈನಲಿ ಈ ಶೂ ಹಾಕೋ ಕಾಲ ಕೂಡ ಬಂತು ಅಂದ್ಕೊಂಡು ನೋಡಿದ್ರೆ ಇವಾಗ ಆ ಹೊಸ ಫಾರ್ಮಲ್ ಪ್ಯಾಂಟ್ ಸಹ ಫಿಟ್ ಆಗ್ತಾಯಿಲ್ಲ. ಸೊ ಗೊತ್ತಿಲ್ಲ ಯಾವಾಗ ಈ ಫಾರ್ಮಲ್ ಶೂಸ್ದು ಟೈಮ್ ಬರುತ್ತೆ ಹಾಕೋದಕ್ಕೆ ಅಂತ ಗೊತ್ತಿಲ್ಲ. ದಟ್ಸ್ ದ ಫನಿ ಸ್ಟೋರಿ ಆ್ಯಕ್ಚುಲಿ. ಸೊ ವಿಚ್ ಐ ಹ್ಯಾವ್. ಸೊ ನಾನು ನಿಮಗೆ ತೋರಿಸ್ತಾ ಇರೋ ನೆಕ್ಸ್ಟ್ ಸ್ಯಾಂಡಲ್ ಬಂದು ಒರಾಲಿಯಾ ಬ್ರ್ಯಾಂಡ್ದು. ಇದು ಆ್ಯಕ್ಚುಲಿ ಡಾರ್ಕ್ ಮೆಹಂದಿ ಕಲರ್ ಇದೆ. ಇದು ಒಂಥರ ಟ್ರೆಡಿಷ್ನಲ್, ನಮ್ಮ ಅಮ್ಮ ಅಂದಿರೋ ಅಜ್ಜಿದಿರೋ ಹಾಕೋತಿದ್ರಲ್ಲ ಆ ಥರ ಸ್ಟೈಲಲ್ಲಿ ಇದೆ ಇದು. ಆ್ಯಕ್ಚುಲಿ ನಾನು ರ್ಯಾನ್ ಮಾಲಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ಇದ್ರದ್ದು ಪ್ರೈಸ್ ಬಂದು 3 ಕೊಟ್ಟಿದ್ನ 4,000 ಕೊಟ್ಟಿದ್ನ ಗೊತ್ತಿಲ್ಲ, ಬಟ್ ಇದಕ್ಕೆ ಜಾಸ್ತಿ ಕೊಟ್ಟಿದ್ದೆ ಅನ್ನೋದು ಜ್ಞಾಪನ ಇದೆ. ಬಿಕಾಸ್ ಆಫ್ ದರ್ ಬ್ರ್ಯಾಂಡ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಸೊ ಇದನ್ನು ರೇರ್ಲಿ ಯೂಸ್ ಮಾಡಿದ್ದೀನಿ, ಒಂದು 3-4 ಟೈಮ್ಸ್ ಹಾಕಿದ್ದೀನಿ. ಯೂಶ್ವಲಿ ಐ ಆಮ್ ನಾಟ್ ಕಂಫರ್ಟೇಬಲ್ ವಿತ್ ಫ್ಲ್ಯಾಟ್ಸ್ನ ನಾನು ಯೂಶ್ವಲಿ ಹಾಕಲ್ಲ. ಏನಕ್ಕೆ ಅಂದರೆ ನನಗೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ, ನನಗೆ ಬೇಗ ಗಾಯ ಆಗಿಬಿಡುತ್ತೆ ಅದಕ್ಕೆ. ಮತ್ತು ನಾನು ಅಷ್ಟು ಕಂಫರ್ಟೇಬಲು ಇರಲ್ಲ ಈ ಸ್ಯಾಂಡಲ್ ಹಾಕೋದಕ್ಕೆ. ಸೊ ನಾನು ಶೂಸ್ನೇ ಪ್ರಿಫರ್ ಮಾಡೋದು ಯೂಶ್ವಲಿ. ಲೈಕ್ ಯು ಕ್ಯಾನ್ ಕಾಲ್ ಮಿ ಆ ಸ್ನೀಕರ್ ಹೆಡ್. ನನ್ನ ಹತ್ರ ಅಷ್ಟು ಶೂ ಇದೆ, ನನಗೆ ಭಾಳ ಶೂಸ್ ಅಂದರೆ ಇಷ್ಟ. ಸೊ ಸ್ಯಾಂಡಲ್ಸ್ ಅದೆಲ್ಲ ನಾನು ಲೈಕ್ ಲೈಕ್ ಮಳೆಗಾಲದಲ್ಲಿ ಯೂಸ್ ಮಾಡ್ತೀನಿ, ಬಿಟ್ಟರೆ ಐ ಆಲ್ಮೋಸ್ಟ್ ಯೂಸ್ ಶೂ. ಸೊ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರೋದು ಅಗೇನ್ ಸ್ಯಾಂಡಲ್. ಇದು ಬಂದು ಪ್ಯಾರೆಟ್ ಗ್ರೀನ್ ಕಲರ್ ಇದೆ. ಐ ಆಮ್ ನಾಟ್ ಶ್ಯೂರ್ ಇದನ್ನು ನಾನು ಮಲ್ಲೇಶ್ವರಮಲ್ಲಿ ಬೈ ಮಾಡಿದ್ನ ಅಥವಾ ಝೂಡಿಯೋದಲ್ಲಿ ಬೈ ಮಾಡಿದ್ನ ಅಂತ. ಪ್ರೈಸು ಅಷ್ಟು ಸರಿಯಾಗಿ ಜ್ಞಾಪನ ಇಲ್ಲ, ಬಿಕಾಸ್ ಸರಿಯಾಗಿ ಗೊತ್ತಿಲ್ಲ ಇನ್ನೂ ಅದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ನ ಅಥವಾ ಝೂಡಿಯೋದಲ್ಲಿ ತೊಗೊಂಡಿದ್ನ ಅಂತ. ಬಟ್ ಕಮ್ಮಿನೇ ಇದೆ ಇದು. ಲೈಕ್ ಇದೊಂದು ಏನಾದರೂ ಆಫೀಸಿಗೆ ಅಥವಾ ಕಾಲೇಜ್ಗೆ ಹಾಕೊಂಡು ಹೋಗೋದಕ್ಕೆ ಸರಿ ಇರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದು ಇದು. ನಾನು ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಬಂದು ಅಗೇನ್ ಪೂಮಾ ಬ್ರ್ಯಾಂಡ್ದು ಫುಲ್ ಬ್ಲ್ಯಾಕ್ ಕಲರ್ ಇರೋ ಶೂ. ಆ್ಯಕ್ಚುಲಿ ಇದು ನಾನು 5,000 ಏನೋ ಕೊಟ್ಟಿದ್ದೆ, ಒರಾನ್ ಮಾಲಲ್ಲೇ ತೊಗೊಂಡಿದ್ದು. ಇದ್ರದ್ದೇನು ಒಂದು ಸ್ಟೋರಿ ಅಂದರೆ, ಲೈಕ್ 2 years ಬ್ಯಾಕ್ ಏನೋ ನಾನು ಬರ್ಡೇಗೆ ಅಂತ ಪರ್ಚೇಸ್ ಮಾಡಿದ್ದು. ಸೊ ಒಂದೇ ದಿನ ಇದೊಂದು ಶೂ ತೊಗೊಂಡೆ ಮತ್ತು ಇನ್ನೊಂದು ಶೂ ತೊಗೊಂಡೆ. ಸೊ ಅದಕ್ಕೂ 5,000 ಕೊಟ್ಟು ತೊಗೊಂಡಿದ್ದೆ, ಇದಕ್ಕೂ 5,000 ಕೊಟ್ಟು ತೊಗೊಂಡಿದ್ದೆ. ಬಿಕಾಸ್ ಬರ್ತ್ಡೇ ಅಲ್ವಾ, ಏನಾದರೂ ಸ್ಪೆಷಲಾಗಿ ಏನಾದರೂ ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೆ. ಹಾಗಾಗಿ ಜ್ಞಾಪನ ಇದೆ ಇದು ಪ್ರೈಸು, ಎಲ್ಲಿ ತೊಗೊಂಡೆ ಅನ್ನೋದೆಲ್ಲ ಜ್ಞಾಪನ ಇದೆ ಚೆನ್ನಾಗಿ. ನಾನು ಎವ್ರಿ ಡೇ ಆಫೀಸ್ಗೆ ಹಾಕೊಂಡು ಹೋಗ್ತೀನಿ, ಬಿಕಾಸ್ ತುಂಬ ಕಂಫರ್ಟಬಲ್ ಶೂ ಇದು. ಇದನ್ನು ಹಾಕೊಂಡು ಡೈಲಿ ಹಾಕೊಂಡೋಗಿ ಫುಲ್ ನೀವು ನೋಡ್ಬೋದು ಫುಲ್ಲು ಡರ್ಟ್ ಆಗಿಬಿಟ್ಟಿದೆ. ಸೊ
ಸೊ ನಾನು ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಶೂ ಬಂದು ಇದು ಗ್ರೇ ಆ್ಯಂಡ್ ಪಿಂಕ್ ಕಲರ್ ಇರೋ ಈ ಶೂ. ಇದು ಆ್ಯಕ್ಚುಲಿ ನಾನು ಒರಾನಲ್ಲೇ ತೊಗೊಂಡಿದ್ದು, ಬಾಟಾ ಇದರಲ್ಲಿ ತೊಗೊಂಡಿದ್ದು. ಇದಕ್ಕೆ ನಾನು 1000 ಕೊಟ್ಟನು 2000 ಕೊಟ್ಟನು ಅಷ್ಟು ಕರೆಕ್ಟಾಗಿ ನೆನಪಿಲ್ಲ, ಬಟ್ 1000-2000 ರೇಂಜಲ್ಲೇ ಕೊಟ್ಟಿದ್ದೀನಿ. ಸೊ ಇದು ಅಷ್ಟೇ ತುಂಬ ಕಂಫರ್ಟೇಬಲು, ಡೈಲಿ ಆಫೀಸ್ಗೆ ಹಾಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ. ನಾನು ಏನು ಮಾಡ್ತೀನಿ, ಆಲ್ಟರ್ನೇಟಿವ್ ಡೇಸ್ ನನಗೆ ಆ ಬ್ಲ್ಯಾಕ್ ಕಲರ್ ಮುಂಚೆ ತೋರಿಸಿದ್ನೆಲ್ಲ ಪೂಮಾ ಶೂ ಅದು ಹಾಕೊಂಡು ಹೋಗೋಕ್ಕೆ ಲೈಕ್ ಬೋರ್ ಆಗಿದಾಗ ಇದನ್ನು ಚೂಸ್ ಮಾಡ್ತೀನಿ. ಬಿಕಾಸ್ ಓಜಿ ಬಾಟಾ ಕಂಫರ್ಟೇಬಲ್ ಇದೆ ಅಂತ, ಹಾಗಾಗಿ. ಸೊ ನಾನು ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಬಂದು ಹೀಲ್ಸು. ನನ್ನ ಹತ್ರ ಇವಾಗ ಸದ್ಯಕ್ಕೆ ಒಂದೇ ಇರೋದು, ಯು ಕ್ಯಾನ್ ಸಿ ಗ್ರೇ ಕಲರು. ನನಗೆ ಏನೋ ಗೊತ್ತಿಲ್ಲ, ಒಬ್ಸೆಷನ್ ಇದೆ ಗ್ರೇ ಕಲರು, ವೈಲೆಟ್ ಕಲರು, ಆ ಥರದ್ದು ಏನಾದರೂ ಸ್ಲಿಪ್ಪರ್ ಶೂ ಕಾಣ್ತಾ ಇದ್ದರೆ ಅದನ್ನೇ ಪಿಕ್ ಮಾಡ್ತೀನಿ ನಾನು ಫಸ್ಟು. ಇದಾಗೇನು ನಾನು ಮಲ್ಲೇಶ್ವರಮಲ್ಲಿ ಪಿಕ್ ಮಾಡಿದ್ದು, ಎಷ್ಟು ಕೊಟ್ಟೆ ಅಂತ ಜ್ಞಾಪನಲ್ಲ, ಬಟ್ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಏನಕ್ಕೆ ತೊಗೊಂಡೆ ಅಂದರೆ ಬಿಕಾಸ್ ಆಫ್ ದಿಸ್ ಸ್ಟ್ರಾಪ್, ಟ್ರಾನ್ಸ್ಪರೆಂಟ್ ಇದೆಯಲ್ಲ, ಯಾವುದೇ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೆ. ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಸದ್ಯಕ್ಕೆ ಇದೊಂದು ಹೀಲ್ಸ್ ಇದೆ ಅಷ್ಟೇ ನನ್ನ ಹತ್ರ. ನಾನು ಹೇಳೋದ್ನಲ್ಲ, ಐ ಆಮ್ ನಾಟ್ ಇನ್ ಟು ಫ್ಲ್ಯಾಟ್ಸ್ ಹೀಲ್ಸ್, ನನಗೆ ಅಷ್ಟು ಇಷ್ಟ ಆಗಲ್ಲ, ನನ್ನ ಶೂನೇ ಕಂಫರ್ಟಬಲ್ ಅಂತ ಅನ್ಸೋದು. ಹಾಗಾಗಿ ಸ್ವಲ್ಪ ಕಮ್ಮಿ ಇದೆ ನನ್ನ ಹತ್ರ ಈ ಫ್ಲ್ಯಾಟ್ಸು ಮತ್ತು ಈ ಹೀಲ್ಸ್ ಎಲ್ಲ. ಏನಾದರೂ ಫಂಕ್ಷನ್ನು ಅಥವಾ ಲೈಕ್ ರೇನಿ ಸೀಸನ್ ಆ ಥರ ಇದಕ್ಕೆ ಅಂತ ಫ್ಲ್ಯಾಟ್ಸು ಮತ್ತು ಹೀಲ್ಸ್ನ ನಾನು ಪರ್ಚೇಸ್ ಮಾಡಿರೋದಷ್ಟೇ. ಸೊ ನಾನು ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಶೂ ಬಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಶೂ. ಇದು ನಾನು ಪಿಕ್ ಮಾಡಿದ್ದು ಝೂಡಿಯೋದಲ್ಲಿ. ಸೊ ಏನಕ್ಕೆ ಇದನ್ನು ಪಿಕ್ ಮಾಡಿದೆ ಅಂದರೆ ಇದರದ್ದು ಎಡ್ಜಸ್ ಇದೆಯಲ್ಲ, ಲೈಕ್ ಇದು ತುಂಬ ಹೈಟಾಗಿದೆ. ಸೊ ನನಗೆ ಹೈಟಾಗಿ ಕಾಣ್ತೀನಿ ಅಂದ್ಬಿಟ್ಟು ಇದನ್ನು ಪಿಕ್ ಮಾಡಿದೆ. ನಾನು ಇದನ್ನು 1-2 ಟೈಮ್ಸ್ ಹಾಕಿದ್ದೀನಿ. ರೀಸೆಂಟಾಗಿ ಲೈಕ್ ಹೋದ ವರ್ಷ ಪರ್ಚೇಸ್ ಮಾಡಿದ್ದು, ಬಿಕಾಸ್ ನನ್ನ ಹತ್ರ ಇನ್ನೊಂದು ವೈಟ್ ಶೂ ಇತ್ತು, ಅದು ಅಷ್ಟು ಲೈಕ್ ಕಂಫರ್ಟೇಬಲು ಇರಲಿಲ್ಲ ಮತ್ತು ಅದು ಸ್ವಲ್ಪ ಕಿತ್ತೋಗೋ ಸ್ಟೇಜಲ್ಲೂ ಇತ್ತು. ಹಾಗಾಗಿ ಅದಕ್ಕೆ ರೀಪ್ಲೇಸ್ಮೆಂಟ್ ಅಂತ ಇದನ್ನು ಪರ್ಚೇಸ್ ಮಾಡಿದ್ದು. ಇದು ನಾನು ಲೂಲು ಮಾಲಲ್ಲಿ ಝೂಡಿಯೋದಲ್ಲಿ ತೊಗೊಂಡಿದ್ದು. ಸೊ ಪ್ರೈಸ್ ಅಷ್ಟು ಗೊತ್ತಿಲ್ಲ, ಬಟ್ ಝೂಡಿಯೋ ಅಂದರೆ ಇಟ್ ಈಸ್ ಅಫೋರ್ಡೆಬಲ್ ಅಂತ ಅಲ್ವಾ. ಸೊ ಯಾ, ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರೋ ಶೂ ಬಂದು ಪಿಂಕ್ ಕಲರ್ ಶೂ. ಇದು ನಾನು ಪರ್ಚೇಸ್ ಮಾಡಿದ್ದು ಒರಾನ್ ಮಾಲಲ್ಲಿ. ಅಗೇನ್ ನೀವು ಅನ್ಕೋಬೋದು ಏನಪ್ಪ ಯಾವಾಗ ನೋಡಿದ್ರು ಒರಾನ್ ಮಾಲ್ ಲುಲು ಮಾಲ್ ಅಂತಿದ್ದಾಳೆ ಅಂತ. ನಾನು ಇವಾಗ ಸದ್ಯಕ್ಕೆ ಎಲ್ಲಿದ್ದೀನೋ ಅಲ್ಲಿಗೆ ಹತ್ತಿರ ಇರೋದು ಇವೆರಡು ಮಾಲ್. ಸೊ ಏನಾದರೂ ಶಾಪಿಂಗ್ ಹೋದಾಗ ಅಲ್ಲೇ ಪರ್ಚೇಸ್ ಮಾಡೋದು. ಇದು ಬಂದು ಸ್ಕೆಚರ್ಸ್ ಬ್ರ್ಯಾಂಡ್ದು. ಇದಕ್ಕೆ ಆ್ಯಕ್ಚುಲಿ ನಾನು ಅಗೇನ್ 5000 ಕೊಟ್ಟಿದ್ದೆ. ಅದೇ ನಾನು ಹೇಳಿದ್ನಲ್ಲ, ಬ್ಲ್ಯಾಕ್ ಪೂಮಾ ಶೂ ಜೊತೆ ಇನ್ನೊಂದು ಶೂ ತೊಗೊಂಡೆ ಅಂತ ನನ್ನ ಬರ್ಡೇಗೆ ಅಂತ, ಅದು ಈ ಶೂ. ಇದು ಆ್ಯಕ್ಚುಲಿ ಈ ವರ್ಷ ಕಳಸ ಮತ್ತು ಚಿಕ್ಕಮಂಗ್ಳೂರು ಟ್ರಿಪ್ಗೆ ಹೋಗ್ಬಿಟ್ಟು ಇದನ್ನು ಹಾಕೊಂಡು ಹೋಗ್ಬಿಟ್ಟು, ಇದು ಎಷ್ಟು ಚೆನ್ನಾಗಿದೆ ಶೂನ ಫುಲ್ಲು ಮಡ್ ಮಾಡಿಕೊಂಡು ಬ್ರೌನ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ. ಇದನ್ನು ಕ್ಲೀನ್ ಮಾಡಿ ಇವಾಗ ಒಂದು ರೇಂಜಿಗೆ ನೋಡೋ ರೀತಿ ಕಾಣ್ತಾ ಇದೆ. ಇಲ್ಲಾಂದಿದ್ರೆ ಫುಲ್ಲು ಬ್ರೌನ್ ಕಲರ್ ಆಗಿಬಿಟ್ಟಿತ್ತು. ಸೊ ಇದನ್ನು ನಾನು ಸ್ಕೆಚರ್ಸ್ ಬ್ರ್ಯಾಂಡಿದು 5000 ಕೊಟ್ಟಿದ್ದೆ. ಸೊ ಲಾಸ್ಟ್ ಶೂ ನಾನು ತೋರಿಸ್ತಾ ಇರೋದು ಬಂದು ಡೆಕೆತ್ಲಾನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಅದು ಬಂದು ಅಗೇನ್ ಇದು ಗ್ರೇನಾ ಬ್ಲೂನಾ ಯಾವ ಥರ ಅಂತ, ಗ್ರೇನೇ ಅನ್ಸುತ್ತೆ ಆಲ್ಮೋಸ್ಟ್. ಇದು ಒಂಥರ ಗ್ರೇ ಬ್ಲೂಯಿಶ್ ಟೈಪ್ ಇದೆ. ಇದನ್ನು ನಾನು ಡೆಕೆತ್ಲಾನಲ್ಲಿ 2500 ಸಮಥಿಂಗ್ ಏನೋ ಕೊಟ್ಟು ರೀಸೆಂಟಾಗಿ ಲೈಕ್ 1 ಮಂತ್ ಬ್ಯಾಕ್ ಏನೋ ಪರ್ಚೇಸ್ ಮಾಡಿದ್ದು. ಏನಕ್ಕೆ ಅಂದರೆ ನನಗೆ ನೈಕಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ನನ್ನ ಹತ್ರ ಪೂಮಾ ಇದೆಯಲ್ಲ ಸಾಕು, ನೈಕಿ ಒಂದು ಪರ್ಚೇಸ್ ಮಾಡೋಣ ಅಂತ. ಅಲ್ಲಿ ಅವತ್ತಿನ ದಿನ ಬಜೆಟ್ ಟೈಟ್ ಇದ್ದಿದ್ದರಿಂದ ನಾನು ತೊಗೊಳಕ್ಕಾಗಲಿಲ್ಲ. ಸುಮ್ಮನೆ ಬರೀ ಕೈಯಲ್ಲಿ ಹೋದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಡೆಕೆತ್ಲಾನ್ಗೆ ಹೋಗಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಸೊ ಇನ್ನೂ ಇದನ್ನು ವೇರ್ ಮಾಡಿಲ್ಲ. ಸೊ ನೋಡೋಣ, ಯಾವಾಗಾದರೂ ಎಲ್ಲಾದರೂ ಹೊರಗಡೆ ಹೋದಾಗ ಹಾಕೊಂಡು ಹೋಗೋಣ ಅಂತ ಪರ್ಚೇಸ್ ಮಾಡಿದ್ದೀನಿ. So stay tuned. Bye.